ಸರ್, ಮೊದಲಿಗೆ ನಿಮ್ಮ ರಿಯಾಕ್ಷನ್ ಸರ್. ಈಗ ನಿರ್ದೋಷಿ ಅಂತ ಹೇಳಿ ತೀರ್ಪು ಪ್ರಕಟ ಆಗಿರೋದು. ಮಾನ್ಯ ನ್ಯಾಯಾಲಯದ ಒಂದು ತೀರ್ಪನ್ನು ನಾವು ಗೌರವಿಸಲೇಬೇಕಾಗತ್ತೆ. ಹಂಗಂತೇಳಿ ಒಂದು ಬಾವಿಲಿ ನೀರಿಲ್ಲ ಅಂತಂದರೆ ಇನ್ನಲ್ಲಿ ಎಲ್ಲೂ ನೀರಿಲ್ಲ ಅಂತ ಅಂದ್ಕೊಳ್ಳೋದಂಥದ್ದು ಏನಿಲ್ಲ. ಬಹಳ ಮುಖ್ಯವಾಗಿ ಇದೊಂದು ವಿಷಾದನೀಯವಾದಂತಹ ವಿಚಾರ ಮಕ್ಕಳ ಪಾಲಿಗೆ. ಇದನ್ನು ವೈಯಕ್ತಿಕವಾಗಿ ನಾವು ತಗೊಳ್ಳುವಂಥದ್ದು ಏನೂ ಇಲ್ಲ. ಮಕ್ಕಳ ರಕ್ಷಣೆ ಮತ್ತು ಮಕ್ಕಳ ಘನತೆಯುಕ್ತ ಜೀವನವನ್ನು ಎತ್ತಿ ಹಿಡಿಬೇಕಾದಂಥ ವ್ಯವಸ್ಥೆಗೆ ಇದರ ಕ್ರೆಡಿಟ್ ಹೋಗಬೇಕು. ಅಂದರೆ ಅದರ ವಿರುದ್ಧವಾದಂತಹ ಭಾಳಷ್ಟು ವಿಚಾರಗಳಿದ್ದಾವೆ. ಮಕ್ಕಳ ಹಿತಾಸಕ್ತಿಗೆ ವಿರುದ್ಧವಾದ ಭಾಳಷ್ಟು ವಿಚಾರಗಳು ಮೊದಲನೇ ದಿನದಿಂದಲೂ ಘಟಿಸ್ತಾ ಬಂದಂಥದ್ದು ಇಡೀ ದೇಶಕ್ಕೆ ಗೊತ್ತಿರುವಂತಹ ವಿಚಾರ. ಹಾಗಾಗಿ ಮಕ್ಕಳಿಗೆ ಇಲ್ಲಿ ಈ ಪೋಕ್ಸೋ ನ್ಯಾಯಾಲಯದಲ್ಲಿ ನ್ಯಾಯ ಸಿಗದೇ ಇರುವಂಥದ್ರ ಬಗ್ಗೆ ನಾನು ಯಾವುದೇ ರೀತಿಯಾದಂತಹ ಟೀಕೆ ಮಾಡುವಂಥದ್ದಲ್ಲ. ಆದರೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಅದನ್ನು ಪ್ರಶ್ನಿಸುವಂಥ ಕೆಲಸವನ್ನು ಮಕ್ಕಳು ಮಾಡ್ತಾರೆ. ಮುಂದೆ ನ್ಯಾಯ ಸಿಗುತ್ತೆ ಅಂತ ಹೇಳುವಂಥದ್ದನ್ನು ನಾನು ಅಪೇಕ್ಷಿಸ್ತೇನೆ. ನಿರೀಕ್ಷೆ ಮಾಡಿದ್ರೆ ಸರ್, ಎಲ್ಲಿ ಎಡವಿದ್ದು ಸರ್? ಇಲ್ಲ, ಮೊದಲ ದಿನದಿಂದಲೂ ಕೂಡ ಯಾರ್ಯಾರು ಮಕ್ಕಳ ಪರವಾಗಿ ಕೆಲಸ ಮಾಡಬೇಕಾಗಿತ್ತೋ ಆ ವ್ಯವಸ್ಥೆ ಎಡುತ್ತಾ ಬಂದಿದೆ. ಹಾಗಾಗಿ ಅದೆಲ್ಲವೂ ವ್ಯವಸ್ಥೆಯ ಲೋಪಗಳಿದಾವಲ್ಲ, ಅವು ಇನ್ನೊಂದು ವ್ಯವಸ್ಥೆಗೆ ವರದಾನ ಆಗುವಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ವಿಚಾರ. ಹಾಗಾಗಿ ಯಾವುದಾದ್ರೂ ಬೆನಿಫಿಟ್ ಆಫ್ ಡೌಟ್ ಅನ್ನುವಂಥದ್ದೆಲ್ಲ ಕ್ರಿಯೇಟ್ ಆಗುತ್ತಲ್ಲ, ಅದರ ಆಧಾರದ ಮೇಲೆ ಬಹುಶಃ ಯಾರು ಈ ಒಂದು ಆರೋಪವನ್ನು ಹೊತ್ತಿದ್ರು ಅವ್ರಿಗೆ ಇದೊಂದು ಬೆನಿಫಿಟ್ ಆಫ್ ಡೌಟ್ ಸಿಕ್ಕಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಬಟ್ ನ್ಯಾಯ ಕೊಡಿಸುವಾಗ ವಿಚಾರ ಸಾಕಷ್ಟು ನೀವು ಹೋರಾಟ ಮಾಡಿದ್ರಿ ಸರ್. ಎಲ್ಲ ಹಿನ್ನಡೆ ಆಯ್ತು ಅಂತ ಅನ್ನಿಸ್ತಿಲ್ವಾ ಸರ್? ಇಲ್ಲ, ಹಿನ್ನಡೆ ಅಂತಂದ್ರೆ ನನಗೆ ವ್ಯವಸ್ಥೆ ಬಗ್ಗೆ ಸರಿಯಾದ ಒಂದು ಚಿತ್ರಣ ಇದೆ. ನಮ್ಮ ದೇಶದ ಒಂದು ವ್ಯವಸ್ಥೆಯ ಚಿತ್ರಣ ನಮ್ಮಲ್ಲಿರುವಾಗ ನಾವು ಡಿಸಪಾಯಿಂಟ್ ಆಗುವಂತಹ ವಿಚಾರವೇ ಇಲ್ಲ. ಇದನ್ನೆಲ್ಲ ನಾನು ಸ್ಟ್ಯಾನ್ಲಿ ಆಗಿ ಅಥವಾ ಪರಶು ಆಗಿ ಒಡನಾಡಿಯಾಗಿ ಅಥವಾ ವ್ಯಕ್ತಿಗಳಾಗಿ ತಗೊಳ್ಳುವಂಥ ಅವಶ್ಯಕತೆ ಇಲ್ಲ. ಇಟ್ ಈಸ್ ಅವರ್ ಡ್ಯೂಟಿ, ಅಟ್ಮೋಸ್ಟ್ ರೆಸ್ಪಾನ್ಸಿಬಿಲಿಟಿ ಟು ಸೇಫ್ ಗಾರ್ಡ್ ದ ಇಂಟ್ರೆಸ್ಟ್ ಆಫ್ ದ ಚಿಲ್ಡ್ರನ್ ಆ್ಯಂಡ್ ದ ಡಿಗ್ನಿಟಿ ಲೈಫ್ ಆಫ್ ದ ಚಿಲ್ಡ್ರನ್. ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ದೇವೆ. ಮಕ್ಕಳಿಗೆ ಪಾಪ ಈಗ ಯಾರು ನೋಡೋರು, ಮಕ್ಕಳಿಗೆ ಯಾರು ಸಾಂತ್ವನ ಹೇಳೋರು, ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ. ಬಿಟ್ಟರೆ ಮುಂದಿನ ದಿನಗಳಲ್ಲಿ ಈ ಒಂದು ಕಾನೂನಿನ ಹೋರಾಟ ಮುಂದುವರಿಯುತ್ತೆ. ಸರ್, ಮುಂದಿನ ಕಾನೂನು ಸಮರ ಹೇಗಿರುತ್ತೆ ಸರ್ ನಿಮ್ದು? ಅಲ್ಲ, ಇದನ್ನು ನಾವು ಪ್ರಶ್ನಿಸ್ತೇವೆ. ಇದಕ್ಕೆ ನಮಗೆ ಮಕ್ಕಳಿಗೆ ಹಕ್ಕಿದೆ, ನಮಗೆ ಹಕ್ಕಿದೆ. ಮಕ್ಕಳ ಪರವಾಗಿ ನಾವು ನಿಲ್ತೇವೆ, ವಕಾಲತ್ತಾಗ್ತೇವೆ. ಹೈಕೋರ್ಟ್ನಲ್ಲಾಗಲಿ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೊಂದು ಕೇಸ್ ಕೂಡ ಈಗ ಸ್ಟೇ ತಂದಿದ್ದಾರಲ್ವಾ, ಇರಲಿ, ಆ ಸ್ಟೇನ ಅವರು ಓಪನ್ ಮಾಡಲೇಬೇಕಾಗತ್ತೆ. ಅದನ್ನು ವಿಚಾರಣೆಗೆ ಬರಲೇಬೇಕಾಗತ್ತೆ. ಇಲ್ಲಿ ಯಾವುದೇ ರೀತಿಯಾದಂತಹ ವ್ಯಕ್ತಿಗತವಾದಂತಹ ವಿಚಾರಗಳು ಆರೋಪಿಗಳ ವಿರುದ್ಧವೂ ಇಲ್ಲ ಅಥವಾ ನಮ್ಮ ಹಿತಾಸಕ್ತಿಗಳು ಇಲ್ಲ. ಬಟ್ ಮಕ್ಕಳು ಹಾಗೂ ಪೋಷಕರ ಪರವಾಗಿ ನೀವು ನಿಂತಿದ್ರಿ ಸರ್, ಕಳವಳ ವ್ಯಕ್ತಪಡಿಸ್ತಿದ್ರು ಅವರು ಮೊದಲಿಂದಲೂ ಅನ್ನೋ ದುಗುಡವನ್ನ ತೋಡ್ಕೊಳ್ತಿದ್ರಿ. ಈಗ ಎಷ್ಟಾಗ್ತಿದೆ ಸರ್ ಅದು? ಹೌದು, ಮಕ್ಕಳಿಗೆ ಆಬ್ವಿಯಸ್ಲಿ ಏನಾಗುತ್ತೆ, ಮಕ್ಕಳಿಗೆ ಭಾಳಷ್ಟು ಮಾನಸಿಕ ಖಿನ್ನತೆಗೊಳಗಾಗಿರ್ತಾರೆ. ಕಳೆದ 2-3 ವರ್ಷಗಳಿಂದ ಅವರಿಗೆ ನ್ಯಾಯ ಸಿಗ್ತಾ ಇಲ್ವಲ್ಲ ಅಂತ ಹೇಳುವಂಥ ಖಿನ್ನತೆ ಇದೆ. ಅವರ ಪುನರ್ವಸತಿ ಭಾಳ ಕಷ್ಟ ಇದೆ. ಅವರಿಗೆ ದಿನಾ ಸಾಂತ್ವನ ಹೇಳುವಂಥದ್ದೇ ನಮ್ಮ ಕೆಲಸ ಆಗ್ತಾ ಇದೆ. ಅವ್ರಿಗೆ ಕೌನ್ಸಿಲಿಂಗ್ ಒಳಪಡಿಸುವಂಥದ್ದು ಭಾಳ ಕಷ್ಟ ಆಗ್ತಾ ಇದೆ. ಅವರ ಒಂದು ಸೋಷಿಯಲ್ ಇಂಟರ್ವೆನ್ಷನ್ ಇದೆಯಲ್ಲ, ಅದು ಯಾರಿಗೂ ಅರ್ಥ ಆಗದೇ ಇರುವಂಥ ವಿಚಾರ. ಅದರಲ್ಲಿ ತೊಡಗಿಸ್ಕೊಂಡಂತಹ ಪಾಲಕರಿದೆಯಲ್ಲ, ನಮಗೆ ಅವರನ್ನು ನೋಡುವಂಥದ್ದು ಅಷ್ಟೇ. ಐ ಆಮ್ ಥಿಂಕಿಂಗ್ ಅಬೌಟ್ ದೋಸ್ ಚಿಲ್ಡ್ರನ್. ಅವ್ರಿಗೆ ಹೇಗೆ ನ್ಯಾಯ ಕೊಡಿಸುವಂಥದ್ದು, ಅವರ ಮಾನಸಿಕ ಸ್ಥಿತಿ ಏನು, ಅದನ್ನು ದೇಶ ಅರ್ಥ ಮಾಡ್ಕೋಬೇಕು. ಯಾವ ದೇಶ ತನ್ನ ಮಕ್ಕಳ ಘನತೆಯುಕ್ತ ಜೀವನವನ್ನು ಕಾಪಾಡಲಾರ್ದೋ ಆ ದೇಶಕ್ಕೆ ಉಳಿಗಲನೇ ಇರಲ್ಲ. ಪ್ರಜಾಪ್ರಭುತ್ವದಲ್ಲಿ ನಾವು ಕಾಯಬೇಕಾಗಿದ್ದು ಇಂತಹ ನೊಂದಂಥ ಮಕ್ಕಳ ಪರವಾಗಿ ಇರಬೇಕಾದಂತಹ ವ್ಯವಸ್ಥೆ ಅದರ ವಿರುದ್ಧವಾಗಿ ಏನೇನು ಲೋಪಗಳನ್ನ ಮಾಡ್ತಾ ಬಂತೋ ಅದರ ಪರಿಣಾಮ ಇವತ್ತು ಸಿಕ್ಕಿರುವಂತಹ ಒಂದು ತೀರ್ಪು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋವಾಗ್ತಿದೆಯಾ ಸರ್? ನೋವು ಅಂದರೆ ಒಬ್ಬ ಮನುಷ್ಯನಾಗಿ ಮಕ್ಕಳ ಪರವಾಗಿ, ಇದು ನನ್ನ ವೈಯಕ್ತಿಕ ವಿಚಾರ ಅಲ್ಲ, ಒಂದು ಕಮಿಟ್ಮೆಂಟ್ ಇಟ್ಕೊಂಡು ಮಕ್ಕಳಿಗೋಸ್ಕರ ಕೆಲಸ ಮಾಡ್ತಿರುವಂಥ ಸಂಸ್ಥೆಯವನಾಗಿ ನೋವು ಆಗಲೇಬೇಕು. ಮಕ್ಕಳ ಪರವಾಗಿ ಪ್ಯಾಷನೇಟೆಡ್ ಆಗಿ ತೊಡಗಿಸ್ಕೊಂಡಿದ್ದೀವಿ. ಇದರಲ್ಲಿ ಯಾವುದೇ ರೀತಿಯಾದಂಥ ಷಡ್ಯಂತ್ರ, ಅದು ಇದು ಮಣ್ಣು ಮಸಿ ಅಂತ ಮಾತಾಡ್ತಾರಲ್ಲ, ಅದಕ್ಕೊಂದು ಧಿಕ್ಕಾರ ಇದೆ. ಯಾರ್ಯಾರು ಮಾತಾಡ್ತಿದ್ದಾರೆ ಅವರೆಲ್ಲ ತಿಳ್ಕೊಳ್ಬೇಕಾಗಿದ್ದು, ಯಾರಿಗೆ ಅಡ್ರೆಸ್ ಇಲ್ವೋ, ಯಾರಿಗೆ ನೊಂದಿದಾರೋ, ಯಾರು
ತಮ್ಮೆಲ್ಲವನ್ನ ಕಳ್ಕೊಂಡಿದ್ದಾರೋ ಅಪ್ರಾಪ್ತ ಮಕ್ಕಳು, ಅವರ ಪರವಾಗಿ ನಾವೆಲ್ಲರೂ ಕೂಡ ದುಡಿದಿದ್ದೇವೆ, ತೊಡಗಿಸ್ಕೊಂಡಿದ್ದೇವೆ, ಬಂದಂತಹ ಅಷ್ಟು ಸವಾಲುಗಳನ್ನ ಎದುರಿಸಿದ್ದೇವೆ. ಆದರೆ ಕೊನೆಗೆ ಈ ರೀತಿಯಾದಂಥ ಒಂದು ತೀರ್ಪು, ಒಂದು ಪೋಕ್ಸೋ ನ್ಯಾಯಾಲಯ ಕೊಡ್ತಾ ಇದೆ ಅಂತಂದರೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ವಿ ವಿಲ್ ಕ್ವೆಶ್ಚನ್ ದಿಸ್ ಇನ್ ದ ಕೋರ್ಟ್ ಆಫ್ ಲಾ.